ಹಲೋ ಫ್ರೆಂಡ್ಸ್, ನೋಡಿದ್ರಾ ಇವತ್ತು ರೈತರು ಬೆಳೆದಿರ್ತಕ್ಕಂಥ ಬೆಳೆಗೆ ಅಂದರೆ ಕಬ್ಬಿನ ಬಗ್ಗೆ ಧಾರಣೆಯನ್ನು ಕೋರಿ ಅಹೋರಾತ್ರಿ ಸ್ಟ್ರೈಕ್ ಮಾಡ್ತಾಯಿದ್ದಾರೆ. ಯಾವ ಥರಪ್ಪ ಅಂದರೆ ಅವರು ಮನೆ ಮಠನ ಬಿಟ್ಟು ಇವತ್ತಿಗೆ ಹೆಚ್ಚು ಕಮ್ಮಿ ಅಂದರೆ ಅವ್ರದ್ದೊಂದು 8-10 ದಿವಸ ಸ್ಟ್ರೈಕ್ ಮಾಡಿ ಅವರೇನು ಹೆಚ್ಚು ಕೇಳ್ತಿಲ್ಲ. 3,500 ರೂಪಾಯಿ ಒಂದು ಟನ್ನಿಗೆ ಕೇಳ್ತಾ ಇದ್ದಾರೆ. ನೋಡಿ, ಕೇಂದ್ರ ಸರ್ಕಾರ ಇವತ್ತು ರಾಗಿಗೆ 5,000 ರೂಪಾಯಿ ನಿಗದಿ ಬೆಲೆ ಮಾಡಿದೆ, ಹುಳ್ಳಿಕಾಳಿಗೆ 7,000 ನಿಗದಿ ಮಾಡಿದೆ, ಹುಚ್ಚಳಿಗೆ 18,000 ರೂಪಾಯಿ ಕ್ವಿಂಟಲ್ಗೆ ನಿಗದಿ ಮಾಡಿದೆ, ಮೆಕ್ಕೆಜೋಳಕ್ಕೆ 2,250 ರೂಪಾಯಿ ನಿಗದಿ ಮಾಡಿದೆ. ಆದರೆ ಮೆಕ್ಕೆಜೋಳನ ಯಾವನು ಖರೀದಿ ಮಾಡೋನು ಬೀದಿಗೆ ಬರ್ತಾಯಿಲ್ಲ, ಅದು ಒಂದು ಸೈಡಿಗೆ ಇಟ್ಟಿರೋಣ. ಆದರೆ ನಂದು ನೋಡ್ಕೊಳ್ಳಿ, ಇಲ್ಲಿ ನನ್ನೊಂದು ದಿನಸಿ ಅಂಗಡಿ ಇದೆ. ಇವತ್ತು ಯಾವುದೇ ಒಂದು ಸೋಪ್ ಆಗಿರ್ಬೋದು, ಶಾಂಪು ಆಗಿರ್ಬೋದು, ಸರ್ಪ್ ಆಗಿರ್ಬೋದು, ಪ್ರತಿದಿನ ರೇಟ್ ಚೇಂಜ್ ಆಗ್ತಿರ್ತದೆ. ನಾವು ಬಿಲ್ಲ ಯಾಕೆ ನೋಡ್ತಲೇ ಇರ್ತೀವಿ. ಶಾಂಪ್ ಆಗಲಿ, ಸರ್ಪ್ ಆಗಲಿ, ಪ್ರತಿಯೊಂದು ವಸ್ತು ಬಂದಾಗ ಬಿಲ್ಲ ನೋಡ್ಕೊಂಡೇ ಮರ್ತೀವಿ. ಯಾಕೆಂದರೆ ಅದು ದಿನೇ ದಿನೇ ರೇಟ್ ಜಾಸ್ತಿ ಆಗ್ತಿದೆ. ಆದರೆ ರೈತ ಬೆಳೆದಿರ್ತಕ್ಕಂಥ ವಸ್ತುಗಳ ಬೆಲೆ ದುಪ್ಪಟ್ಟು ಆಯ್ತಾನೇ ಇಲ್ಲ. ಯಾಕಪ್ಪ ಅಂದರೆ ಇಲ್ಲಿ ರೈತರಿಗೆ ಒಂದು ಕಾಸು ಕಿಮ್ಮತ್ತಿಲ್ಲ. ಯಾಕೆಂದರೆ ಪ್ರತಿಯೊಬ್ಬ ರಾಜಕಾರಣಿಗಳಿಗೆ ರೈತರ ಹೆಸರೇಳಿ ಅಧಿಕಾರಕ್ಕೆ ಹೋಗೋದು ಗೊತ್ತು, ಹೊರತು ರೈತನ ಯಾವ ಥರ ಕಾಪಾಡಬೇಕು ಅನ್ನೋದು ಗೊತ್ತಿಲ್ಲ. ಈಗ ನೋಡಿ, ಒಂದು ಉದಾಹರಣೆ ಹೇಳ್ತೀನಿ ಸ್ನೇಹಿತರೆ. ಒಬ್ಬ MLA, MP, ಅವನ ಹೆಂಡತಿ, ಅವನ ಮಕ್ಕಳು ಎಲ್ಲರೂ ಹೋಗ್ಬೇಕಾರೆ ಆಂಬ್ಯುಲೆನ್ಸಲ್ಲಿ ಅವ್ನಿಗೇನಾರು ಹೆಚ್ಚು ಕಮ್ಮಿ ಆಗಿ ಅವ್ನು ಸಾಯ್ತಾವನೆ, ಅವನೇನಾರು ಆಗ್ಯವನೆ ಅಂದರೆ ಅವನಿಗೆ ಗಿರೋ ಟ್ರಾಫಿಕಲ್ಲಿ ಕರ್ಕೋಗಿ ಅವ್ನಿಗೆ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡ್ತಾರೆ. ಇಡೀ ದೇಶವನ್ನು ಉಳಿಸ್ತಿರ್ತಕ್ಕಂಥ ರೈತನ್ನ ಯಾವುದೇ ಜೀರೋ ಟ್ರಾಫಿಕಲ್ಲಿ ಕರ್ಕೋಗಿ ಅಡ್ಮಿಟ್ ಮಾಡಲ್ಲ. ಅವನಿಗೆ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಹೋದರೂ ಚಿಕಿತ್ಸೆನೂ ಇಲ್ಲ. ಬಟ್ ಆದರೆ ಅವನ ರೈತ ಹೆಂಗೆ ಇವತ್ತಿನ ಪರಿಸ್ಥಿತಿಲಿ ಯಾವ ಥರ ಸಾಯ್ತಾ ಇದ್ದಾನೆ ಅನ್ನೋ ಅವನಿಗೆ ಗೊತ್ತೇ ಇಲ್ಲ. ಯಾರು ಓಟ್ ಹಾಕಿರೋದು? ನಮ್ಮ ರೈತರೇ ಓಟ್ ಹಾಕಿ ಅವ್ನು ರಾಜಕಾರಣಿ ಮಾಡಿರತಕ್ಕಂಥ ರಾಜಕಾರಣಿಗೆ ವಿಶೇಷ ಫೆಸಿಲಿಟಿ, ವಿಶೇಷ ಆದ್ಯತೆ, ಅವನ ಮನೆಗೆ ಜಸ್ಟ್ ಸೆಕ್ಯೂರಿಟಿ. ಆದರೆ ಇದೆಲ್ಲವನ್ನು ಕೊಡ್ತಿರ್ತಕ್ಕಂಥ ರೈತರಿಗೆ ಯಾವುದೇ ಸೆಕ್ಯೂರಿಟಿ ಇಲ್ಲ. ಒಂದು ಹೇಳ್ತೀನಿ ರೈತರೇ, ಇವತ್ತು ಪ್ರತಿಯೊಂದು ವ್ಯವಸಾಯ ಆಗಿರ್ಬೋದು, ಪ್ರತಿಯೊಂದು ಶುಂಠಿ ಆಗಿರ್ಬೋದು, ನೀವು ಅರಿಶಿನ ಬೆಳೀರಿ, ನೀವು ಏನೇ ಬೆಳೀರಿ, ಆಯಿತಾ, ಅದಕ್ಕೆ ನಿಗದಿತ ಬೆಲೆಯನ್ನು ನಮ್ಮ ಕೈಲಿ ಮಾಡ್ಕೊಳಕ್ಕಾಗ್ತಾಯಿಲ್ಲ. ಎಲ್ಲೋ ಯಾರೋ ತಗೋಯ್ತಾರೆ, ಯಾರೋ ಮಾಡ್ತಾಯಿದ್ದಾರೆ. ಅದಕ್ಕೆ ಒಂದು ಪ್ರತ್ಯೇಕ ಮಾರ್ಕೆಟು ಇಲ್ಲ, ಅದಕ್ಕೆ ನಿಗದಿತ ಬೆಲೆನೂ ಇಲ್ಲ. ಇವತ್ತು ಪ್ರತಿ ವರ್ಷ ಪ್ರತಿನಿತ್ಯ ನಷ್ಟವನ್ನು ಅನುಭವಿಸ್ತಿರ್ತಕ್ಕಂಥ ರೈತ ಮತ್ತೆ ಎದ್ದು ಬೆಳೆಯನ್ನು ಬೆಳೆದು ಇಡೀ ದೇಶಕ್ಕೆ ಅನ್ನನ ನೀಡ್ತಿರ್ತಕ್ಕಂಥ ರೈತನಿಗೆ ಒಂದು ಕಾಸಿನ ಕಿಮ್ಮತ್ತಿಲ್ಲ ಇವತ್ತಿನ ಪ್ರಪಂಚದಲ್ಲಿ. ಏಕೆಂದರೆ ರಾಜಕಾರಣಿಗಳ ಪ್ರಭಾವ ಇದು. ಇವತ್ತು ನೋಡಿ, ಐಷಾರಾಮಿ ಗೋಡನ್ಗಳು ಹೊಂದಿರೋರವರು, ಐಷಾರಾಮಿ ಮಾಲ್ಗಳನ್ನ ಕಟ್ಕೊಂಡಿರೋರವರು, ಐಷಾರಾಮಿ ಮಾರ್ಕೆಟ್ಗಳನ್ನ ಮಾಡ್ಕೊಂಡಿರೋರವರು ಯಾರಂದರೆ ರಾಜಕಾರಣಿಗಳು. ಯಾವುದೇ ರೈತನ ಮಕ್ಕಳೇನು ಐಷಾರಾಮಿ ಗೋಡನ್ಗಳನ್ನ ಹೊಂದಿಲ್ಲ, ಯಾವುದೇ ಐಷಾರಾಮಿ ಮಾರ್ಕೆಟ್ಗಳನ್ನ ಏನು ಮಾಡಿಲ್ಲ. ಆದರೆ ಎಲ್ಲವನ್ನೂ ಮಾಡ್ಕೊಂಡು ಇವತ್ತು ನೋಡಿ, ಅಡಿಕೆ 99,000 ರೂಪಾಯಿ ಆಯಿತು. 99,000 ಆದರೆ ಯಾವುದೇ ರೈತನ ಮಗೇನು ಸ್ಟಾಕ್ ಇಟ್ಟಿದ್ದಿಲ್ಲ. ಇದೇ ರಾಜಕಾರಣಿಗಳು ಸ್ಟಾಕ್ ಇಟ್ಟಿದ್ದು, ಆಯ್ತನಾ. ಅದಕ್ಕೆ 99,000 ಮಾಡ್ಕೊಂಡು ಅವ್ರ ಅಡಿಕೆನ ಇವತ್ತು ವ್ಯಾಪಾರ ಮಾಡ್ಕೊಂಡು ಎಲ್ಲ ಮುಗಿದ ಮೇಲೆ ಏನು ಗುಬೆ ಕುಂಡಿಸ್ತಾವ್ರೆ. ಇವತ್ತು ಮತ್ತೆ ಅಡಿಕೆ ಮೇಲೆ ಗುಟ್ಕಾ ಏನೋ ನಿಷೇಧ ಏರಿದೆ, ಅಡಿಕೆ ರೇಟ್ ಕಮ್ಮಿ ಮಾಡಿದೆ. ಯಾಕೆಂದರೆ ಇವತ್ತು ರೇಟ್ ಕಮ್ಮಿ ಮಾಡಬೇಕಲ್ಲ, ನಾಳೆ ತಗೋಬಾರ್ದಲ್ಲ. ಈ ಥರ ಒಂದು ಗೂಬೆಯನ್ನು ಕುಂಡಿಸ್ತಿರ್ತಕ್ಕಂಥ ಹೀನಾಯ ಮನಸ್ಥಿತಿ ಹೊಡೆದಿರ್ತಕ್ಕಂಥ ರಾಜಕಾರಣಿಗಳು ಮತ್ತು ಮಧ್ಯವರ್ತಿಗಳು ಮತ್ತು ಈ ದೇಶದ ಒಂದು ಮಾರ್ಕೆಟ್ ವ್ಯವಸ್ಥೆಯಲ್ಲಿರ್ತಕ್ಕಂಥ ವ್ಯವಸ್ಥೆ, ಆಯಿತಾ. ಇವತ್ತು ಒಂದು ರೈತನ ಪರಿಸ್ಥಿತಿ ಯಾರು ಕೇಳೋದು? ಇವತ್ತು ಮನಸ್ಸು ಮಾಡಿದರೆ ಇವತ್ತಿನ ರಾಜಕಾರಣಿಗಳು, ಇವತ್ತಿನ ದೇಶ ಆಳ್ತಿರ್ತಕ್ಕಂಥ ಎಲ್ಲ ರಾಜಕಾರಣಿಗಳು, ಕೇಂದ್ರ ಇರ್ಬೋದು, ರಾಜ್ಯ ಇರ್ಬೋದು, ಇವತ್ತು ಮನಸ್ಸು ಮಾಡಿದರೆ ಒಬ್ಬ ರೈತನ ಗೀರೋ ಟಾಪಿಕಲ್ಲಿ ಕರ್ಕೋಗಿ ಐಷಾರಾಮಿ ಹಾಸ್ಪಿಟ್ಲ್ ಕಟ್ಟಿ ರೈತನಿಗೆ ಸ್ಪೆಷಲ್ ಹಾಸ್ಪಿಟ್ಲು, ಇವತ್ತು ರೈತನಿಗೆ ಸ್ಪೆಷಲ್ ಹಾಸ್ಪಿಟ್ಲನ್ನ ಕಟ್ಟಿ, ರೈತ ಏನಾದ್ರು ಒಬ್ಬ ಹುಷಾರು ತಪ್ಪಿವನೆ ಅಂದರೆ ಅವನಿಗೆ ಪ್ರತ್ಯೇಕ ಟ್ರೀಟ್ಮೆಂಟ್ ಮಾಡೋಂಥ ಹಾಸ್ಪಿಟ್ಲನ್ನ ಕಟ್ಟಿರ್ತಿರ್ತಾರೆ ಇವತ್ತು. ಆದರೆ ಏನಿಲ್ಲ, ಇವತ್ತು ಯಾರಿಗೆ ಕಟ್ಟಿದ್ದಾರೆ? ರಾಜಕಾರಣಿಗಳಿಗೆ ಮಾತ್ರ ಕಟ್ಟಿದ್ದಾರೆ. ಐಷಾರಾಮಿ ದುಡ್ಡು ಮಾಡಿರೋ ಮಕ್ಳಿಗೆ ಕಟ್ಟಿದ್ದಾರೆ. ಅದೇ ರೈತನ ಮಕ್ಳಿಗೆ ಯಾವುದೇ ಒಂದು ಹಾಸ್ಟ್ಲಿಗೆ ಹೋಗಿ, ಯಾವುದೇ ಒಂದು ಎಜುಕೇಷನ್ ಫೀಲ್ಡಿಗೆ ಹೋಗಿ, ಎಲ್ಲಿಗೆ ಹೋಗಿ ರೈತಿಗೆ ಏನು ಬೆಲೆ ಇಲ್ಲ. ನಾವು ದಡ್ಡನ ಮಕ್ಕಳು, ಯಾವನ ಬರ್ತಾನೆ ಅವನಮ್ಮನ 500 ರೂಪಾಯಿ ಕೊಡ್ತಾನೆ, ಓಟ್ ಹಾಕ್ತೀವಿ, ಅವನಮ್ಮನ ಹಾಕಿ ಹಾಳಾಗಿ ಹೋಗುತ್ತೆ. ಇವತ್ತು ಪ್ರಪಂಚನ ಕೊಳ್ಳೆ ಹೊಡ್ಕೊ ಹೋಗ್ತಾ ಇದ್ದಾರೆ.
ಇವತ್ತು ಕರೆಕ್ಟಾಗಿ ನಾವು ರೈತರು ಮನಸ್ಸು ಮಾಡಿ ನಿಂತಿದ್ದೀರಿ. ಇವತ್ತು ರೋಡಿಗೆ ಕೂತೇನು ಸ್ಟ್ರೈಕ್ ಮಾಡೋಂಗಿಲ್ಲ ಆಯಿತಾ. ನಮ್ಮದೇ ಒಂದು ಕ್ರೋಢೀಕರಣ ವ್ಯವಸ್ಥೆಗಳನ್ನ ಮಾಡ್ಕೊಂಡು ಮಾರ್ಕೆಟ್ ಬಿಲ್ಡಪ್ ಮಾಡೋಂಥ ವ್ಯವಸ್ಥೆ ನಮ್ಮಲ್ಲಿದೆ. ಆದರೆ ನಮ್ಮಲ್ಲಿ ಹೊಂದಾಣಿಕೆ ಇಲ್ಲ. 500 ಜನ 5,000 ಜನ ಒಂದು ರೈತರು ಸೇರ್ಕೊಂಡ್ರೆ ಒಂದು ಫ್ಯಾಕ್ಟ್ರಿ ಕಟ್ಟೋದೇನು ದೊಡ್ಡ ವಿಚಾರ ಅಲ್ಲ. ಕಟ್ಬೋದು, ಮಾಡ್ಬೋದು. ಅದೇ ಸಕ್ಕರೆನ ನಾವೇ ರೆಡಿ ಮಾಡಿ ನಮ್ಮನ್ನ ಸರ್ಕಾರಕ್ಕೆ ನಮ್ಗೆ ಬೇಕಾದ ತಗ ಸಾಕಾರ ಬಿಡು ಅಂತ ಹೇಳೋವಷ್ಟು ಯೋಗ್ಯತೆ ನಮಗಿದೆ. ನಮಗೆ ವರ್ಷ 5 ಲಕ್ಷ 10 ಲಕ್ಷ ವ್ಯವಸಾಯದ ಕಳೆಯೋದು ಗೊತ್ತು. 10 ಲಕ್ಷ ಹಾಕಿ ಒಂದು ಫ್ಯಾಕ್ಟ್ರಿ ಕಟ್ಟೋದೇನು ದೊಡ್ಡ ವಿಚಾರ ಅಲ್ಲ ಸ್ನೇಹಿತರೆ. ಯಾಕೆ ಇಷ್ಟೊಂದು ಬೇಜಾರಾಗಿ ಒಂದು ವಿಡಿಯೋ ಮಾಡಬೇಕು ಅನ್ನಿಸ್ತು ಅಂದರೆ, ಅಲ್ಲಿ ನೋಡಿ ರೈತರುಗಳು ಕೂತಿದ್ದಾರೆ ಅಷ್ಟೊಂದು ಜನ. ಯಾವುದೇ ಒಬ್ಬ ಮಂತ್ರಿ ಆಗಿರ್ಬೋದು, ಯಾವುದೇ ಉಪಮಂತ್ರಿ ಆಗಿರ್ಬೋದು, ಯಾವುದೇ ಒಬ್ಬ ಹಿರಿಯ ನಾಯಕ ಯಾವನು ಬಂದು ಅವ್ರ ಕಷ್ಟನ ವಿಚಾರಿಸ್ಲಿಲ್ಲ ಇವತ್ತವರೆಗೂ ಆಯಿತಾ. ನೀವು ಅರ್ಚಿದ್ದೆ ಸರಿ, ನಾವು ಕೇಳಿದ್ದೆ ಸರಿ ಅಂತ ಅವ್ರು ಕೇಳ್ಕೊಂಡ್ರೆ, ಇವತ್ತು ಅವನು ಗ್ರೇಟ್ ಬೆಂಗಳೂರು ಮಾಡ್ತೀನಿ ಅಂತ ರೈತರ ಆಸ್ತಿಗಳನ್ನ ಕಿತ್ಕೊತಾ ಇದ್ದಾರೆ. ಗ್ರೇಟ್ ಬೆಂಗಳೂರು ಮಾಡ್ತೀನಿ ಅಂತ ನಮ್ಮನ್ನು ಇಲ್ಲಿ ಬೆಳೆದಿರ್ತಕ್ಕಂಥ ಬೆಳೆಗೇ ಬೆಲೆ ಇಲ್ಲ. ಗ್ರೇಟ್ ಬೆಂಗಳೂರು ಮಾಡಿ ಏನು ಅವ್ನು ತಿಥಿ ಮಾಡ್ಕೊತಾನ, ಅವ್ನ ಅಪ್ಪ ಮಾಡ್ಕೊತಾನ, ಅವ್ನು ಮಸೀದಿ ಕಟ್ಕೊತಾನ. ಗ್ರೇಟ್ ಬೆಂಗಳೂರು ಯಾವನಿಗೆ ಬೇಕು? ಇಲ್ಲಿರ್ತಕ್ಕಂಥ ಗ್ರೇಟ್ ರೈತರನ್ನ ಕಾಪಾಡಿದ್ರೆ ಸಾಕಾಗೈತಿ ಇವತ್ತಿನ ವ್ಯವಸ್ಥೆಯಲ್ಲಿ. ಗ್ರೇಟ್ ಬೆಂಗಳೂರು ಮಾಡೋಕ್ಕೆ ಹೋಗಿ ಅಲ್ಲಿ ಬದುಕನ್ನು ಕಟ್ಟಿರ್ತಕ್ಕಂಥ ರೈತರು ಜಮೀನು ಕಿತ್ಕೊತೀನಿ ಅಂತ ಹೋಗಿರ್ತಕ್ಕಂಥ ಅಯೋಗ್ಯ ರಾಜಕಾರಣಿಗಳಿದ್ದಾರಲ್ಲ, ಅವ್ರಿಗೆಲ್ಲ ಮುಂದಿನ ದಿನಗಳಲ್ಲಿ ರೈತರೇ ನೀವೇ ಮೆಟ್ಟು ತಗೊಂಡು ಹೊಡೆದು ರಾಜಕಾರಣ ಧಿಕ್ಕರಿಸ್ಬೇಕು. ರೈತರು ಟೋಟಲ ರಾಜಕಾರಣ ಧಿಕ್ಕರಿಸಿದ್ರೆ ಮಾತ್ರ ನಮ್ಮನ್ನು ರೈತರಿಗೆ ಬೆಲೆ ಇದೆ. ಒಬ್ಬ ಹೋಗೋದು, ಒಂದು ಸಂಘ ಕಟ್ಕೊಂಡು ಒಬ್ಬ ರಾಜಕಾರಣದ ಜೊತೆ ಪಿಸ ಮಾತಾಡೋದು, ಒಂದು ಕಡೆ ಒಬ್ಬ ರೈತನ ಹುಣ ಹಾಕೋದು, ಇದನ್ನು ಬಿಟ್ಟು ಮುಂದಿನ ದಿನಗಳಲ್ಲಿ ನಮ್ಮ ಏನು ಬೆಳೆದಿದ್ದೀವಿ, ನಮ್ಮ ಬದುಕಿಗೆ ಏನು ಬೇಕು, ನಮ್ಮ ಮುಂದಿನ ಜೀವನ ಪೀಳಿಗೆಗಳಿಗೆ ಯಾವುದನ್ನು ಸೃಷ್ಟಿ ಮಾಡಬೇಕು ಅನ್ನೋದನ್ನು ನಮ್ಮ ರೈತರುಗಳೇ ಸೃಷ್ಟಿ ಮಾಡಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ರೈತರು ಬದುಕೋಕ್ಕೆ ಸಾಧ್ಯನೇ ಇಲ್ಲ. ಯಾಕೆಂದರೆ ಇವತ್ತು ಜೋಳ ಕೇಳೋದೇ ಇಲ್ಲ. ಜೋಳ 1,500 ರೂಪಾಯಿ ರೇಟ್ ಆಗಿದೆ. ಮೆಕ್ಕೆಜೋಳನ ಪ್ರತಿದಿನ ಕಷ್ಟಪಟ್ಟು ಬೆಳೆದು ಒಂದು ಸತಿ ಅಲ್ಲಂತ 2 ಸತಿ ಹಾಕಿ ಬೆಳೆದಿರ್ತಕ್ಕಂಥ ಮೆಕ್ಕೆಜೋಳದ ಬೆಲೆ ಇವತ್ತು 1,500 ರೂಪಾಯಿ ರೇಟಿಗೆ ಬಂದಿತ್ತಿದೆ. ಅದೇ ಫೀಡ್ಸು 1,800 1,900 ರೂಪಾಯಿ ಫೀಡ್ಸ್ ರೇಟ್ ಹೋಗಿದೆ. 150ರಿಂದ 170 ರೂಪಾಯಿ ಕೋಳಿ ರೇಟ್ ಆಗಿದೆ. 6,000 ರೂಪಾಯಿ ಮೊಟ್ಟೆ ರೇಟ್ ಹೋಗಿದೆ. ದುಪ್ಪಟ್ಟು ಮಾಡ್ತಿರ್ತಕ್ಕಂಥ ಕಂಪ್ನಿಗಳಿಗೆ ಯಾಕೆ ರೈತರಿಂದ ದುಪ್ಪಟ್ಟು ಮಾಡಿ ಅದಕ್ಕೆ ಬೇಕಾಗಿರ್ತಕ್ಕಂಥ ವಸ್ತುಗಳನ್ನ ಖರೀದಿ ಮಾಡಬಾರ್ದು? ಇಂಥ ಹೀನಾಯ ಮನಸ್ಥಿತಿ ಹೊಂದಿರತಕ್ಕಂಥ ಇಂಥ ಒಂದು ಗಲೀಜು, ಒಂದು ದುಷ್ಟ, ಒಂದು ಏನೋ ಒಂದು ರೈತರ ಬಗ್ಗೆ ಅಭಿಮಾನ ಇಲ್ದಿರತಕ್ಕಂಥ ರಾಜಕಾರಣಿಗಳು ಯಾರೇ ಇರ್ಬೋದು, ಅದು ಯಾವುದೇ ಪಕ್ಷ ಇರ್ಬೋದು, BJP ಇರ್ಬೋದು, ಕಾಂಗ್ರೆಸ್ ಆಗಿರ್ಬೋದು, JDS ಆಗಿರ್ಬೋದು, ಎಲ್ಲವನಿಗೂ ಹೇಳೋದಿಷ್ಟೇ, ರೈತರ ಮೇಲೆ ಒಂದು ಚಿಂತಿತ ಅಭಿಮಾನ ಇಲ್ಲ. ಗೌರ್ಮೆಂಟ್ ಅವರ ತಾಕತ್ತು ಯಾವನ್ನೇ ನಮ್ಮ ರಾಜಕಾರಣಿಗಳು ನಿಮ್ಮ ತಾಕತ್ತಿರೋ ನಿಮ್ಮ ಹೆಂಡತಿ ಮಕ್ಳಿಗೆ ಹುಷಾರಿಲ್ಲದಾಗ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿ ಹುಷಾರು ಮಾಡ್ಕೊ ಬನ್ನಿ. ಅವತ್ತು ನೀವು ನಿಜವಾದ ರಾಜಕಾರಣಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇವತ್ತು ಗೌರ್ಮೆಂಟ್ ಹಾಸ್ಪಿಟ್ಲ್ ಒಬ್ಬ ಡಾಕ್ಟ್ರ್ ಇಲ್ಲ. ಒಂದು ಪೇಷಂಟ್ ಹೋದರೆ ಅವನಿಗೆ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಅವನ ಕರೆಕ್ಟಾಗಿ ವ್ಯವಸ್ಥಿತವಾಗಿ ಕಾಯಿಲೆನ ಹುಷಾರು ಮಾಡಿ ಕಳಿಸೋವಂಥ ಒಬ್ಬ ಗೌರ್ಮೆಂಟ್ ಹಾಸ್ಪಿಟಲ್ ಒಬ್ಬ ವ್ಯವಸ್ಥಿತ ಡಾಕ್ಟ್ರುಗಳಿಲ್ಲ. ಒಬ್ಬ ಏನೇ ಒಂದು ಅಧಿಕಾರಿಗಳು ಇರ್ತಕ್ಕಂಥ ಜಾಗಗಳಿಗೆ ಹೋದರೆ ಗೌರ್ಮೆಂಟ್ ದಬ್ಬಾಳಿಕೆ ಮಾಡ್ತಿದ್ದಾರೆ ರೈತರ ಮೇಲೆ. ಇಂಥ ಹೀನಾಯ ಮನಸ್ಥಿತಿ ಹೊಂದಿರತಕ್ಕಂಥ ಸರ್ಕಾರಗಳೇ ಮತ್ತು ಅಧಿಕಾರಿಗಳೇ ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ, ರೈತರ ಮೇಲೆ ಯಾವುದೇ ಕಾಳಜಿ ನಿಮಗೇನಿಲ್ಲ. ರೈತರು ನಿಮ್ಮೆಲ್ಲರೂ ಸಾಕ್ತಾಯಿದ್ದಾರೆ. ಈ ದೇಶದ ಎಂಥ ಒಬ್ಬ ಕಳ್ಳ ಸುಳ್ಳ ಬೆಳ್ಳ ಎಲ್ಲವನ್ನು ಸಾಕ್ತಿರತಕ್ಕಂಥ ಏಕೈಕ ಗಂಡುಗಲಿ ರೈತ, ಇನ್ನೊಬ್ಬನ ಬಿಟ್ಟರೆ ಯೋಧ. ಇವರಿಬ್ಬರು ಬಿಟ್ಟರೆ ನೀವು ಯಾರಲ್ಲ ಈ ದೇಶದಲ್ಲಿ. ಇನ್ನೆಲ್ಲವನು ಅನಾಯಲಕ್ಕೆ ವ್ಯವಸ್ಥೆಯಲ್ಲಿ ಬಂದಿರತಕ್ಕಂಥ ಅನಾಯಲಕ ಜನಗಳೇ. ಮುಂದಿನ ದಿನಗಳಲ್ಲಿ ನೀವು ವೋಟ್ ಮಾಡಬೇಕಾದ್ರೆ ನೋಡ್ಕೊಂಡು ಮಾಡಿ. ಇಂಥ ಒಂದು ರಾಜಕಾರಣದ ಒಂದು ಒತ್ತಡಕ್ಕೆ ಬಿದ್ದು ನಾವು ಯಾವನಿಗೆ ವೋಟ್ ಹಾಕಿ ನಾವು ರಸ್ತೆಯಲ್ಲಿ ಕೂತು ರೇಟ್ ಕೇಳೋಂಥ ಪರಿಸ್ಥಿತಿ ಬರಬಾರ್ದು. ನಾವೇ ರೇಟ್ ಫಿಕ್ಸ್ ಮಾಡಿ ಬೇಕಾದ್ರೆ ತಗೊಳ್ಳೋ ಮಗನೇ, ಇಲ್ಲಾಂದ್ರೆ ಹೋಗೋ ಅನ್ನೋ ಬರಬೇಕು ಅನ್ನೋದನ್ನು ಹೇಳ್ತಾ ನಮ್ಮ ಮಾತು ಮುಗಿಸ್ತೀವಿ. ಜೈ ಹಿಂದ್ ಜೈ ಕನಕಾಂಬೆ. ನಮ್ಮ ಹೆಸರು ರವಿ ಅಂತ, ಬೆಮ್ಮತಿ. ಜೈ ಭಾರತಾಂಬೆ. ಯಾಕಪ್ಪ ಈ ವಿಡಿಯೋ ಮಾಡಿದ್ರೆ, ಪಾಪ ಕಬ್ಬು ಬೆಳೆದಿರ್ತಕ್ಕಂಥ ಪರಿಸ್ಥಿತಿ ನೋಡಿದರೆ ಇವತ್ತು ಕಬ್ಬಿನಲ್ಲೇ ಬರ್ತಕ್ಕಂಥ ಆದಾಯನ ಒಂದು ಗಣನೆ ತಗೊಂಡು ಹೋಯ್ತಾ ಇದ್ದರೆ 1 ಕ್ವಿಂಟಲ್ಗೆ 500 ರೂಪಾಯಿ ಕೇಳ್ತಿದ್ದಾರೆ, 1 ಟನ್ಗೆ 5,000 ಕೇಳ್ತಿದ್ದಾರೆ. ಆದರೂ ಇವರು 1 ಕ್ವಿಂಟಾಲಿಗೆ 1 ಟನ್ನಿಗೆ 3,500 ಕೇಳ್ತಿದ್ದಾರೆ. ಆದರೆ ಇವತ್ತಿನ ಲೆಕ್ಕ ನೋಡಿದ್ರೆ 5,000 ರೂಪಾಯಿ ಕೊಡ್ಬೋದು 1 ಟನ್ ಕಬ್ಬಿಗೆ. ಆದರೂ ಇವರು ಮೀನಮೇಷ ಎಣಿಸಿ ಅವ್ರನ್ನ ಇನ್ನೂ ಸಹ ಅವ್ರದ್ದು ಒಂದು ಆಸೆನ ಈಡೇರಿಸ್ತಾರೆ. ಇನ್ನೂ ಸಹ ಅವರು ಉಪವಾಸ ಕೂತು ಸ್ಟ್ರೈಕ್ನ ಮಾಡ್ತಾ ಇರ್ತಕ್ಕಂಥ ರಾಜಕಾರಣಿಗಳೇ ಮುಂದಿನ ದಿನಗಳಲ್ಲಿ ನಿಮ್ಗೆ ಐತೆ ಮಾರಿ ಹಬ್ಬ ಮಾಡ್ತಾರೆ.
ಎಲ್ಲ ಪ್ರತಿಯೊಬ್ಬ ರೈತರು ಸೇರ್ಕೊಂಡು ಮಾಡ್ತಾರೆ. ನಿಮ್ಮದು ಅಟ್ಟಾಸೆ ಇದೇ ಥರ ಇರೋದಿಲ್ಲ. ಬಗ್ಗು ಬಡಿತಾರೆ. ಬಗ್ಗು ಬಡಿದು ನಿಮ್ಗೊಂದು ದಿವಸ ಗತಿ ಕಾಣಿಸ್ತಾರೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನಮ್ಮ ಎರಡು ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕನಕಮಾತೆ.